अभी आने को 80 रुपए, जाने को 80 रुपए। ಏಯ್, ಏನಪ್ಪ ಅದು ಒಳಗಡೆ ಗಲಾಟೆ? ಅದು ಬುದ್ಧಿ ಮ್ಯಾನೇಜರ್ ಸ್ಯಾಮ್ಸನ್ಗೂ ಕೆಲ್ಸದ ಹೆಂಗ್ಸು ಮೆಹರೂನ್ ನಿಸಾಗೂ ಜಗಳ. ಯಾಕಂತೆ? ಯೂಸ್ಲೆಸ್ ಫೆಲೋಸ್ನ ತಗೋಬಂದು ಇದೇನು ಮನೇನ ಮಾರ್ಕೆಟ? ಬಂದೆ ತಡಿ. ಏಯ್ ಶ್ಯಾಮ್ಸನ್ನು, ಏಯ್ ಮೆಹರೂನಿಶಾ, ಯಾಕೆ ಜಗಳ ಆಡ್ತಾ ಇದ್ದೀರಾ? ಸರ್, ಈ ಅಮ್ಮನ್ಗೆ ಮತ್ತೆ ಸಂಬಳ ಜಾಸ್ತಿ ಮಾಡ್ಬೇಕಂತೆ. ಹಾ, ಮತ್ತೆ ಸಂಬಳ ಜಾಸ್ತಿನಾ? ಏಯ್ ಮೆಹರೂನಿಶಾ, ಮೊನ್ನೆ ತಾನೇ ನಿಂಗೆ ಜಾಸ್ತಿ ಮಾಡಿತ್ತಲ್ವಾ? ಮೊನ್ನೆ ನಕ್ಕು ಸರ್, ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮಾಡಿದ್ದು. ಅಭಿ ನೀವು ಸಿಎಂ ಆದ್ಮೇಲೆ ಆ ಪಗಾರ್ನಲ್ಲಿ ಜೀವನ ಮಾಡೋಕೆ ಆಗ್ತಿಲ್ಲ ಸರ್. ಯಾಕಾಗ್ತಾ ಇಲ್ಲ? ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹಾಲಿನ ರೇಟು ಎಷ್ಟಿತ್ತು ಮಾಲೂಮ? 42 ರೂಪಾಯಿ ಇತ್ತು. ಇವಾಗ 56 ರೂಪಾಯಿ ಆಗೈತೆ. 100 ರೂಪಾಯಿ ಇದ್ದಿದ್ದ ಅಡ್ಗೆ ಎಣ್ಣೆ ರೇಟು ಇವಾಗ 160 ರೂಪಾಯಿ ಆಗೈತೆ. ದಿನ ಮೆಟ್ರೋದೊಳಗೆ ಹೋಗಿ ಬರೋಕೆ 40 ರೂಪಾಯಿ ಸಾಕಾಗ್ತಾ ಇತ್ತು. ಅಭಿ ಆನೆಗೂ 80 ರೂಪಾಯಿ, ಜಾನೆಗೂ 80 ರೂಪಾಯಿ. ಇನ್ನ ತರಕಾರಿ, ಚಿಕನ್, ಮಟನ್, ಫಿಶ್ ರೇಟು ಕೇಳಲೇಬೇಡಿ. ಬಹುತ್ ಮೆಹಂಗಾ ಸಾಬ್, ಬಹುತ್ ಮೆಹಂಗಾ. ಮೆಟ್ರೋದಾಗ ಯಾಕೆ ಬತ್ತೀಯ? ಬಸ್ಸು ಪ್ರೀತಾನೆ, ಅದ್ರಲ್ಲಿ ಬರ್ಬೇಕು ನೀನು. ಸರ್, ಪಹಲೆ ತುಮ್ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಏರಿಯಾದೊಳಗೆ 10 ಬಸ್ಸು ಓಡಾಡ್ತಾ ಇತ್ತು. ತಬ್ ತುಮ್ ಸಿಎಂ ಆದ್ಮೇಲೆ ಹಮಾರ ರೂಟ್ ಒಳಗೆ 2 ಬಸ್ಸು ಅಷ್ಟೇ ಇರೋದು. ಇಸ್ಲಿಯೇ ಮೈನೆ ಮೆಟ್ರೋ ಪಕಡ್ ಲಿಯಾ ಸಾಬ್. ಅಭಿ ಅದ್ರದ್ದು ರೇಟು ಜಾಸ್ತಿ ಮಾಡ್ಬಿಟ್ರಿ ನೀವು. ಏಯ್, ಕತೆಗೀತೆ ಹೊಡಿಬೇಡಮ್ಮ ಇಲ್ಲಿ. ನಿಂಗೆ ಗೃಹಲಕ್ಷ್ಮಿದು ತಿಂಗಳ ದುಡ್ಡು ಬರಲ್ವಾ? ಅನ್ನ ಬಗ್ಗೆದ್ದು ಅಕ್ಕಿದು ದುಡ್ಡು ಬರಲ್ವಾ? ನಕ್ಕೋ ಸರ್, ಗೃಹಲಕ್ಷ್ಮಿದು ದುಡ್ಡು ಬರೋದು ನಿಂತೋಗ್ಬಿಟ್ಟು 8 ತಿಂಗಳಾಯ್ತು. ಅನ್ನ ಭಾಗ್ಯದು ಅಕ್ಕಿ ದುಡ್ಡು ನಿಂತೋಗ್ಬಿಟ್ಟು 1 ವರ್ಷ ಆಯ್ತು. ಇನ್ನು ನಮ್ದು ಬೇಟ ಯುವ ನಿಧಿದು ಅರ್ಜಿ ಹಾಕಿತ್ತು, ಅದಕ್ಕೆ ಇನ್ನ 1 ಪೈಸಾನೂ ಬಂದಿಲ್ಲ. ಬೇಕಿದ್ರೆ ನಂದು ಪಾಸ್ಬುಕ್ ನೋಡಿ ಸರ್. ಇದೇನಪ್ಪ ಇದು? ಎಲ್ಲ ನನ್ನ ಬುಡಕ್ಕೆ ಗೊತ್ತೈತೆ. ಹ್ಞೂ, ಸರಿ ನಡಿ ನೀನು ಆಮೇಲೆ ಮಾತಾಡೋದ, ನಡಿ.